ಸಹಕಾರ ಸಚಿವ ಕೆಎನ್ ರಾಜಣ್ಣ ಅವರನ್ನ ಮಂತ್ರಿಮಂಡಲದಿಂದ ವಜಾ ಮಾಡಿದ ಹಿನ್ನೆಲೆಯಲ್ಲಿ ಮಧುಗಿರಿಯಲ್ಲಿ ಭುಗಿಲೆದ್ದಿದೆ ಆಕ್ರೋಶ. ಪೆಟ್ರೋಲ್ ಸುರಿದುಕೊಂಡು ಆತ್ಮಹತ್ಯೆಗೆ ಯತ್ನವೂ ಕೂಡ ನಡೆದಿದ್ದು ಇಡೀ ಮಧುಗಿರಿಯೇ ಬಂದ್ ಆಗಿರುವಂತಹ ಘಟನೆ ನಡೆದಿದೆ. ಬಸ್ಗಳನ್ನ ತಡೆದಿರುವಂತಹ ಸಾವಿರಾರು ಕಾರ್ಯಕರ್ತರು ಹಾಗೂ ಅವರ ಅಭಿಮಾನಿಗಳು ಯಾವುದೇ ಕಾರಣಕ್ಕೂ ರಾಜೀನಾಮೆಯನ್ನ ಸಿದ್ದರಾಮಯ್ಯನವರು ಅಂಗೀಕರಿಸಬಾರದು. ಹಿಂದುಳಿದ ವರ್ಗದ ಶಕ್ತಿಯಾಗಿರುವಂತಹ ಕೆಎನ್ ರಾಜಣ್ಣನವರು ಇಡೀ ರಾಜ್ಯಕ್ಕೆ ಹಾಗೂ ಇಡೀ ಜಿಲ್ಲೆಗೆ ತಮ್ಮದೇ ಆದಂತಹ ಕೊಡುಗೆಯನ್ನ ನೀಡಿದ್ದಾರೆ. ಯಾವುದೇ ಕಾರಣಕ್ಕೂ ಅಂಗೀಕಾರವನ್ನ ಮಾಡದೆ ರಾಜಣ್ಣನವರನ್ನ ಮತ್ತೆ ಮುಂದುವರಿಸಬೇಕು ಎಂದು ದೊಡ್ಡ ಮಟ್ಟದ ಆಕ್ರೋಶ ವ್ಯಕ್ತವಾಗಿದೆ. ಈಗಾಗಲೇ ಮಧುಗಿರಿ ಭಾಗದ ಬಹುತೇಕ ಜನಪ್ರತಿನಿಧಿಗಳು ರಾಜೀನಾಮೆಯನ್ನ ನೀಡುವ ಮೂಲಕ ರಾಜಣ್ಣನ ಪರವಾಗಿ ನಿಂತಿದ್ದಾರೆ. ಈಗ ಶುರುವಾಗಿರುವಂತಹ ಈ ಒಂದು ಪ್ರತಿಭಟನೆ ಯಾವ ಹಂತ ತಲುಪುತ್ತದೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಫಸ್ಟ್ ಆಫ್ ಆಲ್ ನಿನ್ನೆ ಆಗಿರೋ ಘಟನೆಗೆ ಎಷ್ಟು ಜನಕ್ಕೆ ಹೊಟ್ಟೆ ಹೊಡೆದೈತೆ. ಯಾರು ಲೀಡರ್ ಅವ್ರೆ ಮಧುಗಿರಿಗೆ? ರಾಜಣ್ಣ ಅಂದಾಗ ಅಷ್ಟು ಹಿಂದ್ಗಡೆ 24 ಗಂಟೆ ಓಡಾಡ್ತಾರೆ. ಅಟ್ಲೀಸ್ಟ್ ನಿನ್ನೆ ಆಗಿರೋದನ್ನ ಇವತ್ತು ಹೋಗಿ ಪೂರಬಾಯಿ ಸಭೆ ಮಾಡ್ಕೊಂಡು ಇದು ಧರ್ಮನೇ. ಇದು ಎಷ್ಟು ಜನಕ್ಕೆ ರಾಜಣ್ಣವ್ರು ಎಷ್ಟು ಜನಕ್ಕೆ ಅನುಕೂಲ ಮಾಡಿರೋರಲ್ಲ. ತುಮಕೂರು, ಬೆಂಗಳೂರು ಈ ಟೈಪ್ ಇದ್ರೆ ವೋಟರ್ಸ್ ನಾವ್ ಏನ್ ಸಹ ಇಲ್ಲ ಹೇಳ್ರಿ. ಅದೇ ನಮ್ಗೆ ಎಷ್ಟು ದುಃಖ ಆಗ್ತೈತೆ ಅಂದ್ರೆ ಇವತ್ತು ರಾಜಣ್ಣವ್ರದೆಲ್ಲ ಹೋಗಿರೋದು, ನಮ್ದು ಹೋಗಿರೋದೆಲ್ಲ ಟೋಟಲ್ ಮಧುಗಿರಿ ತಾಲೂಕೆ ಹೋಗಿರೋದು. ಇಂಥ ಲೀಡರ್ಗಳು ಕಟ್ಕೊಂಡು ಈ ಮಧುಗಿರಿ ಜನ ಲೀಡರ್ ಕಟ್ಕೊಂಡ್ಬಿಟ್ರೆ ಅಷ್ಟೇ 100% ಏನೂ ಮಾಡೋಕ್ಕಾಗಲ್ಲ. ಸುಮ್ಮನೆ ಅದೇ ಬರಬೇಕು, ನೋಡ್ಬೇಕು, ಇವ್ರು ಮಾತಾಡೋದು ಕೇಳ್ಕೊಂಡು ಹೋಗ್ಬೇಕು ಅಷ್ಟೇ, ಬಿಟ್ರೆ ಇನ್ನೇನು ನಡೆಯೋಕ್ಕಾಗಲ್ಲ. ಇದು ನನ್ಗೆ ಬಹಳ ದುಃಖ ಆಗೈತೆ ರಾಜಣ್ಣವ್ರ ವಿಚಾರದಾಗೆ. ಅಂತ ದೇವ್ರನ್ನ ಇದು ಮಾಡೋಣ ಅನ್ನೋದು ನಮ್ಮ ದೇವರನ್ನ ಇವತ್ತು ಅನ್ಕೊಂಡಿಲ್ಲ, ಆಗೋದಿಲ್ಲ. ಇವ್ರ ಕೈನ ಲೀಡರ್ಗಳ ಕೈನ ಏನೂ ಮಾಡೋಕ್ಕಾಗಲ್ಲ. ನಿನ್ನೆ ಏನು ಒಂದು ಆಗಿದೆ ಅನಾಹುತ, ಮಧುಗಿರಿಗೆ ಮರೆಯಲಾಗದಂತ ಒಂದು ಅನಾಹುತನ ಆಗಿದೆ. ಅದನ್ನ ಸರಿಪಡಿಸಬೇಕು ಅನ್ನೋ ಉದ್ದೇಶದಿಂದ, ಅಂದ್ರೆ ಏನು ರಾಜಣ್ಣ ಅವರು ರಾಜೀನಾಮೆ ತಗೊಂಡಿದ್ದಾರೆ ಮಾನ್ಯ ಮುಖ್ಯಮಂತ್ರಿಗಳು, ಅದನ್ನ ಮರುಪರಿಶೀಲಿಸಬೇಕು. ಇದು ಮಧುಗಿರಿ ಒಂದಕ್ಕೆ ಅಲ್ಲ, ಇಡೀ ತುಮಕೂರು ಜಿಲ್ಲೆಗೆ ಆದಂತ ಒಂದು ಅನ್ಯಾಯ ಅಂತ ಹೇಳ್ಬೋದು. ಇದರ ಬಗ್ಗೆ ಎಲ್ಲ ನಮ್ಮ ಮಧುಗಿರಿ ಜನತೆ ಇವತ್ತು ನಾವು 1 ಗಂಟೆಯಿಂದ ಮಧುಗಿರಿ ಬಂದ್ ಆಚರಣೆ ಮಾಡ್ತಾ ಇದ್ದೀವಿ. ಸ್ವಯಂ ಪ್ರೇರಿತವಾಗಿ ಎಲ್ಲ ಅಂಗಡಿ ಮುಗ್ಗಟ್ಟುಗಳು ಅವರೇ ಬರ್ತಾ ಇದ್ದಾರೆ, ಬಾಗ್ಲಾಗ್ತಾ ಇದ್ದಾರೆ. ಎಲ್ಲ ಸ್ವಯಂ ಪ್ರೇರಿತವಾಗಿ ಇವತ್ತಿಂದ ಮಧುಗಿರಿ ಬಂದ್ ಆಚರಣೆ ಮಾಡ್ತಾ ಇದ್ದೀವಿ. ಇದು ಪ್ರಾರಂಭ ಅಷ್ಟೇ, ಇದು ನಿಲ್ಲೋದಿಲ್ಲ. ನಮಗೆ ನ್ಯಾಯ ದೊರಕಿಸ್ಕೊಡ್ಲಿಲ್ಲ ಮುಖ್ಯಮಂತ್ರಿಗಳು ಅಂದ್ರೆ ಮುಂದಿನ ದಿನಗಳಲ್ಲಿ ನಾವು ಮಧುಗಿರಿ ಜನತೆ ಉಗ್ರ ಹೋರಾಟವನ್ನು ಮಾಡ್ತೀವಿ. ಯಾವ ರೀತಿ ಅಂತಂದ್ರೆ ಬೆಂಗಳೂರು ವಿಧಾನಸೌಧಕ್ಕಾಗಿ ನಮ್ಮ ಜನ ಎಲ್ಲ ಹೋಗಿ ಕೂತ್ಕೊಂಡು ಸತ್ಯಾಗ್ರಹ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀವಿ. ನಿನ್ನೆ ನಡೆದಿರ್ತಕ್ಕಂಥ ಒಂದು ಘಟನೆ ಖಂಡಿತ ಖಂಡನೀಯ. ಏಕೆಂದರೆ ಹೈಕಮಾಂಡ್ ಇರ್ಬೋದು, ಸರ್ಕಾರ ಇರ್ಬೋದು, ಏಕಪಕ್ಷೀಯವಾಗಿ ತೀರ್ಮಾನ ತಗೊಂಡಿದ್ದಾರೆ. ಇದರಿಂದ ಏನು ಯಾವುದೋ ಷಡ್ಯಂತ್ರ ನಡೀತಾ ಇದೆ. ಏಕೆಂದರೆ ರಾಜಣ್ಣವರೇನು ಭ್ರಷ್ಟಾಚಾರ ಮಾಡಿಲ್ಲ, ಹಗರಣ ಮಾಡಿಲ್ಲ, ಜೈಲಿಗೆ ಹೋಗಿ ಬಂದಿಲ್ಲ, ಕಳ್ತನ ಮಾಡಿಲ್ಲ. ಆದರೆ ವಿನಾಕಾರಣ ಏಕಾಏಕಿ ಸಚಿವ ಸಂಪುಟದಿಂದ ವಜಾ ಮಾಡಿರೋದು ಅಕ್ಷಮ್ಯ ಅಪರಾಧ. ಇದನ್ನು ನಾವು ಖಂಡಿಸ್ತೀವಿ. ಅದರಲ್ಲಿ ಎಸ್ಪೆಷಲಿ ಮಧುಗಿರಿಗೆ ಬಹಳ ಅನ್ಯಾಯ ಆಗಿದೆ, ಜಿಲ್ಲೆಗೆ ಅನ್ಯಾಯ ಆಗಿದೆ, ರಾಜ್ಯಕ್ಕೆ ಅನ್ಯಾಯ ಆಗಿದೆ. ಹಿಂದುಳಿದ ವರ್ಗದವರಿಗೆ, ದಲಿತರಿಗೆ, ಅಲ್ಪಸಂಖ್ಯಾತರಿಗೆ ರಾಜಣ್ಣವರು ಬಡವರ ಪರ ಇರ್ತಕ್ಕಂಥ ವ್ಯಕ್ತಿ. ಅವ್ರಿಗೆ ಅನ್ಯಾಯ ಮಾಡಿರೋದು ಒಂದೇ, ರಾಜ್ಯಕ್ಕೆ ಅನ್ಯಾಯ ಮಾಡಿರೋದು ಒಂದೇ. ಅದಕ್ಕೋಸ್ಕರ ನಾವು ಇದನ್ನು ಖಂಡಿಸ್ತೀವಿ. ಅದಕ್ಕೆ ಸಂಬಂಧಪಟ್ಟಾಗ ಈಗ ನಾವೀಗ 1 ಗಂಟೆಗೆ ಮಧುಗಿರಿನ ಸ್ವಯಂ ಪ್ರೇರಿತವಾಗಿ ಎಲ್ಲರೂ ಬಂದ್ ಮಾಡ್ತಾ ಇದ್ದಾರೆ. ಇದು ವಿಸ್ತರಣೆ ಆಗುತ್ತೆ. ಇದು ಹಿಂಗೆ ಮರುಪರಿಶೀಲನೆ ಮಾಡಲಿಲ್ಲ ಅಂದ್ರೆ ಇದು ರಾಜ್ಯ ವ್ಯಾಪಿಸುತ್ತೆ, ದೊಡ್ಡ ಆಂದೋಲನವಾಗಿ ಮಾರ್ಪಡುತ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಚಾಲುಕ್ಯ ನ್ಯೂಸ್, ಜನರಿಗೋಸ್ಕರ.